ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಸರ್ಕಾರ ಸರ್ಕಸ್ ನಡೆಸ್ತಾ ಇದೆ. ಶುಕ್ರವಾರ ಕ್ಯಾಬಿನೆಟ್ ಸಭೆ ಆಗುತ್ತೆ. ಅದಾದ ಮೇಲೆ ಘೋಷಣೆ ಮಾಡ್ತೀವಿ ಅನ್ನೋ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಪ್ರಮುಖವಾಗಿ ಇಲಾಖೆವಾರು ಹೆಚ್ಚಿನ ತೆರಿಗೆ ಸಂಗ್ರಹಕ್ಕೆ ಏನಾದ್ರೂ ಪ್ಲಾನ್ಗಳಾಗ್ತಾ ಇದೆಯಾ? ಈಗ ಒಂದು ಕಡೆ ಗ್ಯಾರಂಟಿ ಘೋಷಣೆಗಳನ್ನ ಫುಲ್ಫಿಲ್ ಮಾಡಬೇಕು ಅಂತ ಹೇಳಿದ್ರೆ ಹಣದ ಜವಾಬ್ದಾರಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಬೇರೆ ಬೇರೆ ಇಲಾಖೆಗಳಿಂದ ಹಣವನ್ನ ಕ್ರೋಢೀಕರಿಸೋದ್ರ ಜೊತೆಗೆ ಕೆಲವೊಂದಿಷ್ಟು ತೆರಿಗೆಯನ್ನ ಕೂಡ ಜಾಸ್ತಿ ಮಾಡಬೇಕು ಅನ್ನೋ ಲೆಕ್ಕಾಚಾರ. ಹೆಚ್ಚುವರಿ ಹಣ ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರಂತೆ. ಇಲಾಖಾವಾರು ಮಾಹಿತಿಗಳನ್ನ ಪಡೆದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನೇನು ಲೆಕ್ಕಾಚಾರಗಳು, ಆಯಾ ವ್ಯಯಗಳು ಅಂತ ಹೇಳಿ. ಹಾಗಾಗಿ ಪ್ರಮುಖವಾಗಿ ಈ ಅಬಕಾರಿ, ವಾಣಿಜ್ಯ ಕೈಗಾರಿಕೆ, ಮುದ್ರಾಂಕ ನೋಂದಣಿ ಹೀಗೆ ವಿವಿಧ ಇಲಾಖೆಗಳ ತೆರಿಗೆಯನ್ನ ಹೆಚ್ಚುವರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿಬಿಟ್ಟು ಆ ನಂತರ ಮುಖ್ಯಮಂತ್ರಿಗಳು ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ತಿಮ್ಮೇಗೌಡ, ಈಗಾಗಲೇ ಒಂದ್ ಕಡೆ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಈಗ ನಾಡಿದ್ದು ಫೈನಲ್ ಆಗಿ ಘೋಷಣೆ ಮಾಡ್ತೀನಿ, ಸಚಿವ ಸಂಪುಟದಲ್ಲಿ ಚರ್ಚೆಯನ್ನ ನಡೆಸಿ ಅಂತ ಹೇಳಿದ್ದಾರೆ. ಬಟ್ ಈಗಾಗಲೇ ಸಿಎಸ್ ಅವರು ಒಂದು ರಿಪೋರ್ಟ್ ಅನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರಲ್ಲ, ಆ ರಿಪೋರ್ಟ್ ನಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಿದೆ, ಯಾವ ರೀತಿಯಾಗಿ ಇವರು ಹಣವನ್ನ ಕ್ರೋಢೀಕರಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಏನೆಲ್ಲ ಮಾಹಿತಿಗಳಿದೆ? ಶ್ರುತಿ, ಬಹಳ ಮುಖ್ಯವಾಗಿ ಕಳೆದ ಸಚಿವ ಸಂಪುಟ ಸಭೆ ನಡೆದಂತ ಬಳಿಕ ಜೂನ್ 1ರಿಂದ ಗ್ಯಾರಂಟಿಗಳು ಜಾರಿ ಆಗಬಹುದು ಅನ್ನುವಂತ ಸಾಕಷ್ಟು ನಿರೀಕ್ಷೆಗಳಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇದ್ವು. ಸೊ ಈ ಹಿನ್ನೆಲೆಯಲ್ಲಿ ನಾಳೆ ಜೂನ್ 1ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಬಳಿಕ 5 ಗ್ಯಾರಂಟಿಗಳು ಜಾರಿ ಆಗ್ತವೆ ಅನ್ನುವಂತ ಸಾಕಷ್ಟು ಕ್ಯೂರಿಯಾಸಿಟಿ ಇತ್ತು. ಆದರೆ ರಾಜ್ಯ ಸರ್ಕಾರ ಜೂನ್ 1ನೇ ತಾರೀಕು ನಾಳೆ ನಡೀಬೇಕಾದಂತ ಕ್ಯಾಬಿನೆಟ್ ಸಭೆಯನ್ನ ನಾಡಿದ್ದು ಮುಂದೂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಡಿದ್ದು ಮುಂದೂಡಿದಾದ್ರೂ ಏಕೆ ಅನ್ನುವಂತ ಒಂದು ಹಲವಾರು ಪ್ರಶ್ನೆಗಳು ಮೂಡಿರ್ತಕ್ಕಂಥದ್ದು. ಆದರೆ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ನಡೆದಂತ ಸಚಿವರ ಸಭೆಯಲ್ಲಿ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರು ಆರ್ಥಿಕ ಸಂಪನ್ಮೂಲ ಅಂದ್ರೆ ಹೆಚ್ಚುವರಿ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಇವತ್ತು ಒಂದು ಪ್ರೆಸೆಂಟೇಷನ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸುಮಾರು 50,000 ಕೋಟಿಗೂ ಹೆಚ್ಚು ಅನುದಾನ ಈ ಒಂದು 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಅದೇ ಸದ್ಬಳಕೆಯಾಗದೆ ಬಾಕಿ ಉಳಿದಿರ್ತಕ್ಕಂಥ ಅನುದಾನವನ್ನು ಕೂಡ ಈ ಒಂದು ಗ್ಯಾರಂಟಿಗಳಿಗೆ ಬಳಸ್ಕೊಳ್ಳುವಂಥದ್ದು. ಮತ್ತೊಂದು ಕಡೆಯಾಗಿ ಅದನ್ನು ಹೊರತುಪಡಿಸಿ ಹೆಚ್ಚುವರಿ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡೋದ್ರ ಬಗ್ಗೆನೂ ಕೂಡ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಬಕಾರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, ಮತ್ತೊಂದು ಕಡೆಯಾಗಿ ಮುದ್ರಾಂಕ ನೋಂದಣಿ ಇಲಾಖೆ, ಈ ರೀತಿಯಾದಂತಹ ವಿವಿಧ ಇಲಾಖೆಗಳ ಒಂದು ತೆರಿಗೆಗಳೇನಿದೆ, ತೆರಿಗೆಗಳ ವಸೂಲಿ, ಸುಂಕ ಮತ್ತೆ ತೆರಿಗೆ ವಸೂಲಿ, ತೆರಿಗೆ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡೋದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿದ್ದಾರೆ ಎನ್ನಲಾಗ್ತದೆ. ಸೊ ಹೀಗಾಗಿ ಒಟ್ಟಿಗೆ 50,000 ಕೋಟಿಗೂ ಹೆಚ್ಚು ಅನುದಾನವನ್ನ ಕ್ರೋಢೀಕರಣ ಮಾಡಿಕೊಂಡು ಒಟ್ಟಿಗೆ ಈ ಒಂದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಕ್ಕೆ, 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಸರ್ಕಾರ ಚಿಂತನೆ ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿಯೇ ನಾಳೆ ನಡೀಬೇಕಾದಂತ ಸಚಿವ ಸಂಪುಟ ಸಭೆಯನ್ನ ನಾಡಿದ್ದಕ್ಕೆ ಮುಂದೂಡಿದ್ದಾರೆ ಎನ್ನಲಾಗ್ತಾ ಇದೆ. ಶ್ರುತಿ, ಜೊತೆಗೆ ಈಗಾಗಲೇ ತೆರಿಗೆ ಹೆಚ್ಚಳ ಮಾಡಬೇಕು ಅನ್ನೋ ಪ್ಲಾನ್ಗಳಿದೆಯಲ್ಲ, ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ವಿರೋಧ ವ್ಯಕ್ತ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಯಾಕಂದ್ರೆ ಅಲ್ಲಿ ನೀವು ಗ್ಯಾರಂಟಿಯನ್ನ ಘೋಷಣೆ ಮಾಡಿಬಿಟ್ಟು ಜಾರಿಗೊಳಿಸೋದಕ್ಕೋಸ್ಕರ ಇಲ್ಲಿ ಈ ರೀತಿಯಾಗಿ ಮಾಡಿದ್ರಿ ಅಂತ ನಮಗೆ ಹೊರೆ ಬೀಳುತ್ತೆ ಅಂತ ಕೂಗು ಕೇಳಿ ಬರಬಹುದು ಅಂತ ಅನ್ಸತ್ತಾ? ಶ್ರುತಿ, ಬಹಳ ಮುಖ್ಯವಾಗಿ ತೆರಿಗೆ ವಸೂಲಿಯಲ್ಲಿ ನಾನಾ ವಿಧಗಳಿರ್ತಕ್ಕಂಥದ್ದು. ಜನಸಾಮಾನ್ಯರ ಮೇಲೆ ಆದಾಯ ಮೂಲ ತೆರಿಗೆಯನ್ನ ಹೊರತುಪಡಿಸಿ ಬೇರೆ ಬೇರೆ ಇಲಾಖೆಗಳಿಂದ ಬರುವಂತದ್ದು, ಅಬಕಾರಿ ಆಗಿರ್ಬೋದು, ಕೈಗಾರಿಕಾ ತೆರಿಗೆಗಳು, ಈ ರೀತಿಯಾದಂತಹ ವಾಣಿಜ್ಯ ಮತ್ತೆ ಕೈಗಾರಿಕೆ ಇದೆಯಲ್ಲ, ಆ ರೀತಿಯಾದಂತಹ ವಾಣಿಜ್ಯ ತೆರಿಗೆಗಳ ಪ್ರಮಾಣವನ್ನು ಹೆಚ್ಚಿಗೆ ಮಾಡುವಂತದ್ದೇ ಇದೀಗ ಸರ್ಕಾರದ ಮುಂದಿರ್ತಕ್ಕಂಥ ಒಂದು ಏನಂತಾರೆ ಒಂದು ಸಹಾಯದ ಪ್ರಮಾಣ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿಯೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಸಭೆಯನ್ನ ನಡೆಸಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರ ಜೊತೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು 5 ಗ್ಯಾರಂಟಿಗಳನ್ನ ಜಾರಿ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಅನುದಾನ ಬಾಕಿ ಉಳಿದಿದೆ, ಖರ್ಚಾಗದೆ ಉಳಿದಿರ್ತಕ್ಕಂಥ ಅನುದಾನ ಎಷ್ಟು, ಮತ್ತೆ ಇಲಾಖೆಗಳಿಗೆ ಬೇಕಾಗಿರ್ತಕ್ಕಂಥ ಅನುದಾನ ಎಷ್ಟು. ಯಾಕಂತ ಹೇಳಿದ್ರೆ ಹಣಕಾಸು ಇಲಾಖೆಗಳ ಅಧಿಕಾರಿಗಳಿಂದ ಈಗಾಗಲೇ ಸುದೀರ್ಘವಾಗಿ ಸಿಎಂ ಸಿದ್ದರಾಮಯ್ಯನವರು ಕಳೆದ 2 ದಿನಗಳಿಂದಲೂ ಕೂಡ ನಿರಂತರ ಸಭೆಯನ್ನ ನಡೆಸಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ಯಾವ್ಯಾವ ಇಲಾಖೆಗಳಿಗೆ ತುರ್ತು ಅನುದಾನ ಬೇಕಾಗಿದೆ, ತುರ್ತಾಗಿ ಯಾವೆಲ್ಲ ಇಲಾಖೆಗಳಿಗೆ ಈ ಒಂದು ಹಣಕಾಸು ಲಭ್ಯ ಇದೆ, ಆಯಾ ಇಲಾಖೆಗಳ ಅನುದಾನವನ್ನು ಹೊರತುಪಡಿಸಿ ಇನ್ನ
ತುರ್ತಾಗಿ ಅಂದ್ರೆ ಈ ಒಂದು 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಬಳಸ್ಕೊಳ್ಳಬೇಕಾದಂತ ಅನುದಾನವನ್ನ ಅಂದ್ರೆ ಈ ಬೇರೆ ಬೇರೆ ಇಲಾಖೆಗಳ ಬಾಕಿ ಉಳ್ಕೊಂಡಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ಸಚಿವರ ಜೊತೆ ಡಿಸ್ಕಸ್ ಮಾಡಿರುವಂತದ್ದು. ಸೊ ಹೀಗಾಗಿಯೇ ಇಲ್ಲಿ ತೆರಿಗೆ ಹೆಚ್ಚಳ ಪ್ರಮಾಣ ಒಂದ್ ರೀತಿ ಸರ್ಕಾರದ ಮುಂದಿರ್ತಕ್ಕಂಥದ್ದು ಒಂದೇ ದಾರಿ ತೆರಿಗೆ ಹೆಚ್ಚಳ, ಅದು ವಾಣಿಜ್ಯ ತೆರಿಗೆಯನ್ನ ಹೆಚ್ಚಳ ಮಾಡುವಂತದ್ದು, ಮತ್ತೊಂದು ಕಡೆಗೆ ಅಬಕಾರಿ ಸುಂಕವನ್ನು ಕೂಡ ಹೆಚ್ಚಳ ಮಾಡುವಂತದ್ದು. ಸೊ ಹೀಗಾಗಿ 2 ದಾರಿಗಳ ಮುಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರ ಇಂಥದ್ದೊಂದು ನಿರ್ಧಾರಕ್ಕೆ ಬರ್ಬೋದು ಅನ್ನುವಂಥದ್ದು ಇದೀಗ ವಿಧಾನಸೌಧ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಚರ್ಚೆ. ಶ್ರುತಿ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ.